Hi Pratap, finally you did it. ಡಿಸ್ಕ್ಲೇಮರ್, ವಿಡಿಯೋ ಲೆಂತ್ ಇದೆ ಅಂತ ಅರ್ಧ ಕಟ್ ಮಾಡ್ಕೊಂಡು ಹೋಗ್ಬೇಡಿ. ಅಕಸ್ಮಾತ್ ಮುಂದಕ್ಕೆ ನಿಮ್ಮ ಮೊಬೈಲ್ ಪ್ರಾಬ್ಲಮ್ ಆದ್ರೆ ನನ್ನನ್ನು ಮಾತ್ರ ಕೇಳಬೇಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟ್ ಮತ್ತೆ ಡೆಡಿಕೇಶನ್ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಕೇಳಿರ್ತೀರಾ. ಹಾಯ್ ಪ್ರತಾಪ್, ನಮಸ್ಕಾರ. ಹೇ ಗಾಯ್ಸ್, ನಮಸ್ಕಾರ. ಹಾಯ್ ಫ್ರೆಂಡ್, ನನ್ನ ಹೆಸರು ಗುಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಪಮ ಅಂತ ಹೇಳಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸೂರಜ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ವೈಎಂ ಅಂತ. ನಮಸ್ಕಾರ, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬಂದು ನನ್ನ ಚಾನಲ್ಗೆ 1 ಲಕ್ಷ ಜನ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಿದೀವಿ. ಜೊತೆಗೆ ನಮ್ಮ ಚಾನಲ್ಗೆ ವೆರಿಫೈ ಬ್ಯಾಡ್ಜ್ ಕೂಡ ಬಂದಿದೆ. ಇನ್ನು ಕೆಲವು ದಿನಗಳಲ್ಲೇ ಯೂಟ್ಯೂಬ್ ಗಿಂದ ಗಿಫ್ಟ್ ಕೊಡ್ತಾರೆ, ಸಿಲ್ವರ್ ಪ್ಲೇ ಬಟನ್. ಅದು ಏ ತರ ಇದೆ ಏನು ಅಂತ ಅನ್ಬಾಕ್ಸಿಂಗ್ ಎಲ್ಲ ಮಾಡೋಣ. ಜೊತೆಗೆ ಇವತ್ತು ನನ್ನ ಚಾನಲ್ 1 ಲಕ್ಷ ಆಗಿರೋದಕ್ಕೆ ನಾನು ಯೂಟ್ಯೂಬ್ ಯಾವ ತರ ಸ್ಟಾರ್ಟ್ ಮಾಡಿದೆ ಏನು ಪ್ರತಿಯೊಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ ಬಂದು 2 ವರ್ಷ ಆಯ್ತು, ಬರ್ತಾ ಇದೆ. ಮಾರ್ಚ್ 16 ಅಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ದು, 2017 ಅಲ್ಲಿ. ಅದು ಏನೋ ಸ್ಟಾರ್ಟ್ ಮಾಡಿದಾಗ ಐಡಿಯಾಸ್ ಇರ್ಲಿಲ್ಲ, ಏನೋ ಒಂಥರ ಮಾಡ್ತಾ ಇದ್ದೆ, ಸುಮ್ನೆ ಹಾಗಾಗಿ ಬಿಡ್ತಾ ಇದ್ದೆ. ತಿಂಗಳು 2 ತಿಂಗಳು ಬಿಡ್ತಾ ಇದ್ದೆ, ಓಡ್ತಾ ಇತ್ತು. ಬರ್ತಾ 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 ಹಾಗೆ ದೊಡ್ಡ ದೊಡ್ಡ ಯೂಟ್ಯೂಬ್ ಕಾಂಟ್ಯಾಕ್ಟ್ ಮಾಡೋಣ ಅನಿಸ್ತಿತ್ತು. ಕಮೆಂಟ್ಸ್ ಹಾಕೋದು, ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡೋದು, ಯಾರು ನಂಬರ್ ಕೊಡ್ತಾ ಇರ್ಲಿಲ್ಲ. ಸುಮ್ನೆ ಕೊಟ್ಟಿಲ್ಲ ಅಂದ್ರೆ ಏನೋ ಅಂತ ನಾನೇ ಮಾಡ್ತಾ ಇದ್ದೆ. ಬಟ್ ಆಗ ನನಗೆ ಅನಿಸ್ತಾ ಇತ್ತು, ಇವರೆಲ್ಲ ನಾನು ಕೊಡ್ತಾ ಇಲ್ಲ, ನನ್ನ ಹತ್ರ ಒಂದಿನ ಇವರೆಲ್ಲ ನಂಬರ್ ಕೇಳ್ಬೇಕು. ನಾನ್ ಹೇಗೆ ಬೇರೆಯವ್ರ ನಂಬರ್ ಫೋನ್ ನಂಬರ್ಗಳನ್ನ ಕೇಳ್ತಾ ಇದೀನೋ ಹಂಗೆ ನನಗೆ ಬೇರೆಯವ್ರ ಫೋನ್ ನಂಬರ್ ಕೇಳ್ಬೇಕು ಅನ್ಸಿತ್ತು. ಅವತ್ ಅನ್ಸಿದ್ನ ಇವತ್ ಮಾಡಿದೀನಿ. ಪಕ್ಕ ಇವತ್ತು ಬೇಜನ್ ಜನ ನನ್ನ ನಂಬರ್ ಕೇಳ್ತಾ ಇದಾರೆ. ನನ್ಗೆ ಅದು ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಅವತ್ ನಾನು ಅನ್ಕೊಂಡಿದ್ದೆ ಮಾಡ್ಲೇಬೇಕಿತ್ತರ ಅಂತ, ಇವತ್ತು ಮಾಡಿದೀನಿ. ಜೊತೆಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ಗೆ 1 ಲಕ್ಷ ಮಾಡ್ಬೇಕು ಅಂತಾನೆ ಮಾಡಿದ್ದು. 1 ಲಕ್ಷ ಜನ ಸಬ್ಸ್ಕ್ರೈಬರ್ ಬೇಕೇ ಬೇಕು ಅಂತ ಮಾಡಿದೆ. ಜೊತೆಗೆ ಅವಾಗ ಮೋಟಿವೇಶನ್ ಬೇರೆ ಕಮ್ಮಿ ಆಗೋಯ್ತು. ನನಗೆ ಎಷ್ಟು ವಿಡಿಯೋ ಹಾಕೋ, ಮಿನಿಮಮ್ ಅಂದ್ರೆ 150-200 ವಿಡಿಯೋ ಹಾಕಿದ್ದೀನಿ. ಹಂಗೂ ನನಗೆ 4,000 ಸಬ್ಸ್ಕ್ರೈಬರ್ ಇರ್ಲಿಲ್ಲ. ಫುಲ್ ಡಲ್ ಆಗಿತ್ತು. ಈ ಸೆಪ್ಟೆಂಬರ್ ಅಲ್ಲಿ ಒಳ್ಳೆ ಲಕ್ ಅಂತೇನೋ ಏನೋ ಗೊತ್ತಿಲ್ಲ, ನನ್ನ ಚಾನಲ್ ಆಟೋಮೆಟಿಕ್ ಆಗಿ ಆಮೇಲೆ ಹೋಗ್ತಾ ಇದ್ದಂಗೆ ರಾಕೆಟ್ ಹೋದಂಗೆ ಸರರ್ ಅಂತ ಹೊಂಟೋಯ್ತು. ಈಗ 1 ಲಕ್ಷ ಜನ ಸಬ್ಸ್ಕ್ರೈಬರ್ ರೀಚ್ ಆಯ್ತು. ಆದ್ರೆ ನಾನೇನೋ DSLR ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ. ಆಮೇಲೆ 8,000 ರೂಪಾಯಿ 9,000 ರೂಪಾಯಿ ಮೈಕ್ ಇಟ್ಕೊಂಡು ಏನ್ ವಿಡಿಯೋ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಲೈಟ್ಸ್ ಇಟ್ಕೊಂಡು ಏನ್ ಹಾಕೊಂಡಿಲ್ಲ. ನಾನ್ ಮಾಡೋದು ಬರೀ ಮೊಬೈಲ್ ಅಲ್ಲೇ, ಮೊಬೈಲ್ ಮೈಕ್ ಯೂಸ್ ಮಾಡೋದು. ನಾರ್ಮಲ್ ಮೊಬೈಲ್ ಯಾವ ಮೈಕ್ ಇರುತ್ತೋ ಅದೇ ಮೈಕ್ ಯೂಸ್ ಮಾಡ್ತೀನಿ ಹೊರತು ನಾನು ಎಕ್ಸ್ಟ್ರಾ ಮೈಕ್ ಅಂತ ಯೂಸ್ ಮಾಡಲ್ಲ. ತಗೊಂಡಿದ್ದೀನಿ, ಲ್ಯಾಪಿ ಮೈಕ್ ಅಂತ ತಗೊಂಡೆ. ಬಟ್ ಅವ್ನು ಇಷ್ಟುದ್ದ ಒಯ್ದು ಕೊಟ್ಟವನೆ. ಇಷ್ಟುದ್ದ ಬರೀ ಅಲ್ಲಿಂದ ಇಲ್ಲಿಗೆ ಹಾಕೊಳಕ್ಕೆ ಸಾಲಲ್ಲ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಲ್ಲ, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಈಗ 1 ಲಕ್ಷ ಜನ ಸಬ್ಸ್ಕ್ರೈಬ್ ರೀಚ್ ಮಾಡಿದ್ದೀನಿ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಎಲ್ಲಾ ಯೂಟ್ಯೂಬರ್ಗಳ ಹತ್ರ ಸಜೆಸ್ಟ್ ಕೇಳ್ತಾ ಇದ್ದೆ, ಹೇಗ್ ಮಾಡೋದು, ಏನಕ್ಕೆ ಹೆಂಗ್ ಮಾಡೋದು ನೋಡುತ್ತೆ ಏನು ಅಂತ. ಎಲ್ರು ಸಜೆಸ್ಟ್ ಮಾಡ್ತಾ ಇದ್ರು, ಒಳ್ಳೊಳ್ಳೆ ಸಜೆಸ್ಟ್ಗಳು ಕೊಟ್ರು. ಅದು ನಾವು ಅದೇ ತರ ಮಾಡಿದಷ್ಟು ಜನರು ನೋಡಿದ್ರು, ಸಬ್ಸ್ಕ್ರೈಬರ್ ಹೆಚ್ಚಾದ್ರು. ನನ್ ವಿಡಿಯೋ ಕಂಟೆಂಟ್ ಅವ್ರಿಗೆ ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಸಬ್ಸ್ಕ್ರೈಬ್ ಅಂತೂ ಬಂದಿದ್ದಾರೆ. ಒಬ್ರೊಬ್ರಿಗೂ ಒಂಥರ ವಿಡಿಯೋ ಇಷ್ಟ ಆಗಿರುತ್ತೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇದು ನನ್ನ ಸಬ್ಸ್ಕ್ರೈಬರ್ ಅಲ್ಲ, ನನ್ನ ಫ್ಯಾಮಿಲಿ ಇದ್ದಂಗೆ. 1 ಲಕ್ಷ ಮೈ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ತರ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ನನ್ನ ಚಾನಲ್ ಕುರಿತಾಗಿ ಕೆಲವೊಂದು ಚಾನೆಲ್ಗಳು ಆಡಿ ಹೋಗ್ಲಿದ್ದಾರೆ, ಯಾವ ತರ ಅಂತ ನೀವೇ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮಂಜುನಾಥ್ ಫ್ರಮ್ ಕನ್ನಡ ಟೆಕ್ ಚಾನಲ್. ಇವತ್ತು ನಮ್ಮ ಚಾನಲ್ ಪಾಪಿ ಟೆಕ್ನೋ ಕನ್ನಡಗೆ 1 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಮೈಲುಗಲ್ಲಿಯನ್ನ ರೀಚ್ ಮಾಡಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಒಂದು ಸಪೋರ್ಟ್ ನಿಂದ ಮಾತ್ರ. ಸೊ ಇದೇ ರೀತಿ ನಮ್ಮ ಮುಂಬರುವ ವಿಡಿಯೋಸ್ಗಳಿಗೆ ಫ್ಯೂಚರ್ ನಲ್ಲೂ ಸಪೋರ್ಟ್ ಮಾಡಿ, ಹಾಗೆ ಇರೋ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಸೊ ನಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ, ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು KVK ಟೆಕ್ ಕನ್ನಡ ಅಂತ. ಇವತ್ತು ಪ್ರತಾಪ್ ಅಣ್ಣ ಅವ್ರ ಚಾನಲ್ಗೆ ಪಾಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಕ್ಕೆ ಕಂಗ್ರಾಚುಲೇಷನ್ ಪ್ರತಾಪ್ ಅಣ್ಣ. ನೀವು ಜನರಿಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ, ಹಾಗೆ ಒಳ್ಳೊಳ್ಳೆ ವಿಡಿಯೋಸ್ಗಳು ಕೊಡ್ತಾ ಇದ್ದೀರಾ. ಹಾಗೆ ನಿಮ್ಮ ಒಂದು ಚಾನಲ್ ಮುಂದೆ 5 ಲಕ್ಷ 10 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗಿ ಸದಾ ನಿಮ್ಮ ಹಿಂದೆ KVK ಟೆಕ್ ಕನ್ನಡ ಚಾನಲ್ ಸಪೋರ್ಟ್ಗೆ ಇರುತ್ತೆ. ಎಲ್ರಿಗೂ ನಮಸ್ಕಾರ, ಜೈ ಆಂಜನೇಯ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಪಮ ಅಂತ ಹೇಳಿ. ಅನು ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ ಮತ್ತೆ ಅನು ಸ್ವಯಂ ಕಲಿಕೆ ಅಂತ ನಂದು 2 ಯೂಟ್ಯೂಬ್ ಚಾನಲ್ ಇದೆ. ಒಂದು ಕುಕಿಂಗ್ ಚಾನಲ್, ಇನ್ನೊಂದು ಬ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳಿ, ಅನು ಬ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳಿ. ಸೊ ಇವತ್ತಿನ ದಿನ PK ಪಾಪಿ ಟೆಕ್ನೋ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದ್ದಾರೆ. ಹಾರ್ಟ್ಲಿ ಕಂಗ್ರಾಟ್ಸ್ ಪಾ. PK ನನಗೆ ಪರ್ಸನಲಿ 2 ವರ್ಷದಿಂದ ಪರಿಚಯ ಇದ್ದಾನೆ. ಸೊ ತುಂಬಾ ಒಳ್ಳೆ ಹುಡುಗ. PK ಏನಾದ್ರೂ ನಾವು ಒಂದು ಗೆಟ್ ಟುಗೆದರ್ ಮಾಡಿರ್ಬೋದು, ಏನೇ ಆದ್ರೂ ಅಷ್ಟೇ ನಮ್ಮ ಪ್ರತಿ ಯೂಟ್ಯೂಬ್ ಕುಟುಂಬದ ಬಳಗಕ್ಕೆ ಅವ್ನು ತಕ್ಷಣ ಓಡ್ ಬಂದು ಕೆಲಸ ಮಾಡುವಂತ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವನ್ ನಾನು ಈಗ ರೀಸೆಂಟ್ ಆಗಿ ಒಂದು ಗೆಟ್ ಟುಗೆದರ್ ಮಾಡಿದ್ವಿ ಎಲ್ಲಾ ವ್ಯೂವರ್ಸ್ಗೆ ಅಂತ ಹೇಳಿ. ಸೊ ಬಂದು ಪಾಪ ಎಷ್ಟು ಚೆನ್ನಾಗಿ ಎಲ್ಲಾ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಎಷ್ಟು ಸಪೋರ್ಟಿವ್ ಆಗಿದ್ದ ಅಂದ್ರೆ ತುಂಬಾ ಖುಷಿ ಆಯ್ತು.
ಸೊ ಪಿಕೆ ಹೀಗೆ ನಿನ್ಗೆ ಬೇಗ 10 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗ್ಲಿ ಅಂತ ಆಶಿಸ್ತೀನಪ್ಪ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಬಾಯ್. Hey guys, ನಮಸ್ಕಾರ. ನಾನು ದೀಪ್ ಸಿಂಗ್ ಚಾಯಿಂದ. ಸೊ ಗೈಸ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು PK ಪಾಪಿ ಟೆಕ್ನೋ ಕನ್ನಡ ಚಾನಲ್ಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಕ್ಕೆ. ಅಂಡ್ ಇದೇ ರೀತಿ ನೀವು ಇನ್ನೂ ಕೂಡ ಒಳ್ಳೆ ಕಾಂಟೆಂಟ್ ಮಾಡ್ತಾರೆ, ನಿಮ್ಮ ವ್ಯೂವರ್ಸ್ಗೆ ನಾಲೆಜ್ ಮತ್ತೆ ಎಂಟರ್ಟೈನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ವೈಎಂ ಅಂತ. ನಾನು ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಯೂಟ್ಯೂಬ್ಗೆ ಬರ್ತಾರೋ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಪ್ರತಾಪ್ ಒಬ್ಬ ಮಾದರಿ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಆತನಲ್ಲಿ ಒಂದು ಛಲ ಇತ್ತು. ನಾನು ನನ್ನ ಚಾನಲ್ನ 1 ಲಕ್ಷ ಸಬ್ಸ್ಕ್ರೈಬರ್ ಪೂರೈಸ್ತೀನಿ ಅಂತ ಒಂದು ಹಠದಿಂದ ಒಂದು ಗುರಿನ ಇಟ್ಕೊಂಡು ಅದನ್ನ ಇವತ್ತು ಸಾಧಿಸಿದ್ದೇನೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆ ತರದೊಂದು ಹಸಿವಿದ್ರೆ ಮಾತ್ರ ಮುಂದೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ಪ್ರತಾಪ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಇದೇ ರೀತಿ ನಿನ್ನ ಚಾನಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನಮಸ್ಕಾರ. ಹಾಯ್ ಪ್ರತಾಪ್, ಫೈನಲಿ ಯು ಡಿಡ್ ಇಟ್. 1 ಲಕ್ಷ ಸಬ್ಸ್ಕ್ರೈಬರ್ಸ್. ನಿಜ ಭಾಳ ಖುಷಿ ಆಗೈತಿ. ಈ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂದ್ರೆ ಅದು ಕನ್ನಡದಾಗ ಟೆಕ್ ಯೂಟ್ಯೂಬರ್ಸ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ತೊಗೋತಾರೆ ಅಂದ್ರೆ ಭಾಳ ಖುಷಿ ವಿಚಾರ ಇದು. ನನಗೆ ಲಾಸ್ಟ್ 1 ಇಯರ್ ಹಿಂದೆ ಕನ್ನಡ ಯೂಟ್ಯೂಬರ್ಸ್ ಮೀಟಪ್ ಆದಾಗ ನಂಗೊಂದು ಮಾತು ಹೇಳಿದ್ರಿ ನೀವು. ನಂಗೆ ಇನ್ನೂ ನೆನಪೈತೆ ಅದು. ಅಣ್ಣ ನನಗೆ ಏನು ಬೇಡ ಯೂಟ್ಯೂಬಿಂದ, ನಾ ದುಡ್ಡು ಎಕ್ಸ್ಪೆಕ್ಟ್ ಮಾಡತ್ತಿಲ್ಲ, ಹೆಸರು ಎಕ್ಸ್ಪೆಕ್ಟ್ ಮಾಡತ್ತಿಲ್ಲ, ನನಗೊಂದು ಸಿಲ್ವರ್ ಪ್ಲೇ ಬಟನ್ ಬಂದುಬಿಟ್ರೆ ಸಾಕು, ನನಗೆ ಭಾಳ ಖುಷಿ ಆಗಿದೆ ಅಂತ ಹೇಳಿದ್ರಿ ನೀವು. ಪ್ರತಿ ಸಲ ನಂಗೆ ಕಾಲ್ ಮಾಡಿದಾಗ, ನೀವು ಮೆಸೇಜ್ ಮಾಡಿದಾಗ ನಂಗೆ ಬರೀ ಅದ ನೆನಪು ಬರ್ತಿತ್ತು. ಫೈನಲಿ ನಿಮ್ಮ ಒಂದು ಚಾನಲ್ ನೋಡಿದರೆ ನಿನ್ನೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ನಿಮ್ಮ ಒಂದು ಸತತ ಪ್ರಯತ್ನಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕೈತೆ ಅಂತ ಹೇಳ್ಬೋದು. ಇನ್ನೇನು ಕೆಲವು ದಿನದಾಗ ನಿಮ್ಗೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಎಂಜಾಯ್ ಮಾಡಿರಿ, ನಿಮ್ಮ ಪ್ರಯತ್ನ ಹಿಂಗೆ ಮುಂದುವರಿಲಿ, ಒಳ್ಳೆ ಕಂಟೆಂಟ್ ಮಾಡಿರಿ, ಒಳ್ಳೇದಾಗಲಿ ನಿಮ್ಗೆ. ಮತ್ತೊಮ್ಮೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ, ಬ್ಯಾಚುಲರ್ಸ್ ಅಡುಗೆ ಚಾನಲ್ ಇಂದ 1 ಲಕ್ಷ ಸಬ್ಸ್ಕ್ರೈಬರ್ ನ ದಾಟಿರುವಂತಹ ಒಂದು ಪಾಪಿ ಟೆಕ್ನೋ ಪ್ರತಾಪ್ ಅವರಿಗೆ ಶುಭಾಶಯಗಳು. ಮತ್ತಷ್ಟು ಸಬ್ಸ್ಕ್ರೈಬರ್, ಮತ್ತಷ್ಟು ಸಾಕಷ್ಟು ಜನರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸಿಗಲಿ. 5 ಲಕ್ಷಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬರ್ನ ನೀವು ಹೊಂದಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಯ್ ಪ್ರತಾಪ್, ನಮಸ್ಕಾರ. ಇವತ್ತು ನಿನ್ನ ಯೂಟ್ಯೂಬ್ ಚಾನಲ್ ಪಾಪಿ ಟೆಕ್ನೋ ಕನ್ನಡ 1 ಲಕ್ಷ ಜನ ಸಬ್ಸ್ಕ್ರೈಬರ್ ಮೈಲ್ಸ್ಟೋನ್ನ ಕ್ರಾಸ್ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ ತಿಳಿಸ್ತೀನಿ. ಹಾಗೆಯೇ ಮೊದಲಿಗೆ ನಾನು ಪಾಪಿ ಟೆಕ್ನೋ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ನ ನೋಡಿದಾಗ ಅವನಿಗೆ ಫೋನ್ ಮಾಡಿ ಕೂಡ ಕೇಳಿದ್ದೆ, ಏನಕ್ಕೆ ಇದು ಪಾಪಿ ಟೆಕ್ನೋ ಅಂತ ಇಟ್ಕೊಂಡಿದ್ಯಾ, ನೇಮ್ ಸ್ವಲ್ಪ ಆಡಾಗಿಲ್ವಾ ಅಂತ. ಸೊ ಅವಾಗ ಅವ್ನು ಹೇಳಿದ್ದ, ಸರ್ ನನ್ನ ಹೆಸರು ಪ್ರತಾಪ್ ಅಂತ, ಸೊ ಅದನ್ನೇ ನಾನು ಶಾರ್ಟ್ ಫಾರ್ಮ್ ಆಗಿ ಪಾಪಿ ಅಂತ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೇಮು, ಇದನ್ನೇ ನಾನು ಬ್ರ್ಯಾಂಡಾಗಿ ಕ್ರಿಯೇಟ್ ಮಾಡ್ತೀನಿ ಅಂತ ಅವಾಗ ಹೇಳಿದ್ದನ್ನು ಇವತ್ತು ಪೂರ್ತಿಗೊಳಿಸಿದ್ದಾನೆ. ಅಂದರೆ 1 ಲಕ್ಷ ಜನ ಸಬ್ಸ್ಕ್ರೈಬರ್ನ ಗೈನ್ ಮಾಡಿಕೊಂಡು ಇವತ್ತು ಅವನ ಚಾನಲ್ನ ಒಂದು ಬ್ರ್ಯಾಂಡಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಇದೇ ರೀತಿಯ ಸಬ್ಸ್ಕ್ರಿಪ್ಷನ್ ಕೌಂಟ್ ಜಾಸ್ತಿ ಆಗಲಿ, ಹಾಗೆಯೇ ಇದೇ ರೀತಿಯ ಇನ್ನೂ ಹೆಚ್ಚು ಬೆಂಬಲ ಅವನ ಚಾನಲ್ಗೆ ಸಿಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅವನಿಗೆ ಕಂಗ್ರ್ಯಾಚುಲೇಷನ್ ತಿಳಿಸ್ತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್, ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಪ್ರತಾಪ್ ರವರ ಪಾಪಿ ಟೆಕ್ನೋ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಈಗಾಗಲೇ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನು ದಾಟಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಗೂ ನನ್ನ ಚಾನಲ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವರು ಪ್ರತಾಪ್ ಅವರು ನನಗೆ ಅವರ ಒಂದು ಚಾನಲ್ 100 ಜನ ಸಬ್ಸ್ಕ್ರೈಬರ್ಸ್ ಇದ್ದಾಗಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನಿಜಕ್ಕೂ ತುಂಬಾ ಹಾರ್ಡ್ ವರ್ಕ್. ಅವರೊಂದು ಆಸೆ ಇತ್ತು. ಅವರು ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಹೇಗಾದ್ರೂ ಮಾಡಿ ನಾನೊಂದು ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂತೇಳಿ ಯಾವಾಗ್ಲೂ ಹೇಳ್ತಾ ಇದ್ರು. ಆ ಒಂದು ಆಸೆನ ಅವರು ಇವತ್ತು ರೀಚ್ ಆಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರಿಗೆ ಸಿಲ್ವರ್ ಪ್ಲೇ ಬಟನ್ ಕೂಡ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅವರ ಚಾನಲ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೂ ಅವರ ಒಂದು ಚಾನಲ್ ಚೆನ್ನಾಗಿ ಗ್ರೋತ್ ಆಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಬಾಯ್. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ಪ್ರತಾಪನ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ 1 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಪ್ರತಾಪನ ನಾನು ಸುಮಾರು 1.5 ವರ್ಷದಿಂದ ಪರಿಚಯ. ನನಗೆ ಒಂದು ಮೀಟಪ್ ಮಾಡಿದ್ವಿ 1.5 ವರ್ಷದ ಮುಂಚೆ ಅಂತ ಅನ್ಕೋತೀನಿ. ಆ ಟೈಮಲ್ಲಿ ಪರಿಚಯ ಆಗಿದ್ದು ಅನ್ನೊಂದು ಸ್ವಯಂ ಕಲಿಕೆ ಅವ್ರದ್ದು, ನೀಡ್ಸ್ ಆಫ್ ಪಬ್ಲಿಕ್ಕು, ನಾವು ಇದೇ ರೀತಿ ಒಂದು ಕೆಲವು ಜನ ಯೂಟ್ಯೂಬರ್ಸ್ಗಳು ಮೀಟಪ್ ಮಾಡಿದ್ದು. ಅದರಲ್ಲಿ ಇವನು ಕೂಡ ಬಂದಿದ್ದ. ಆ ಟೈಮಲ್ಲಿ ಆಗ್ತಾನೆ ಜಸ್ಟು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದ. ಆ ಟೈಮಲ್ಲಿ ಪ್ರತಾಪ ಫುಲ್ ಯಾವಾಗಲೂ ಎಂಥೂಸಿಯಾಸ್ಟಿಕ್ ಇರ್ತಾನೆ, ಫುಲ್ಲು ಜೋಶಲ್ಲಿ ಇರ್ತಾನೆ ಯಾವಾಗಲೂ. ಆಗಂತಿದ್ದೆ, ಅಣ್ಣ 1 ಲಕ್ಷ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಅಣ್ಣ, ಹಿಂಗಾರ ಮಾಡಿ ಅಂತ ಆ ಟೈಮಲ್ಲಿ ಅಂತಿದ್ದ ನೆನಪು ನನಗೆ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು, ವ್ಯೂಸ್ ಬರುತ್ತಾ ಬಿಡುತ್ತೋ. ವಿಡಿಯೋ ಅಂತೂ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗ್ತಿದ್ದಾನೆ ಪ್ರತಾಪ. ಕಂಗ್ರ್ಯಾಚುಲೇಷನ್ಸ್, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿ ಅಂತ ಹೇಳಿ ಮತ್ತೊಮ್ಮೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇಂಟ್ರೆಸ್ಟ್ ಮತ್ತೆ ಡೆಡಿಕೇಶನ್ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಕೇಳಿರ್ತೀರಾ. ಇವಾಗ ಪ್ರತಾಪ್ ಅವರು ಅದನ್ನೇ ತೋರಿಸಿದ್ದಾರೆ. 1 ವರ್ಷದಿಂದ ನಂಗೆ ಇನ್ನೂ ಜ್ಞಾಪಕ ಇದೆ. ಅವ್ರು ನಂಗೆ ಇಮೇಲ್ ಕಳಿಸಿದ್ರು. ಅವಾಗ ಹೇಳ್ತಾ ಇದ್ರು, ನನ್ನ ಚಾನಲಲ್ಲಿ ಅಷ್ಟೊಂದು ವೀಡಿಯೋಸ್ ಚೆನ್ನಾಗಿ ಓಡ್ತಾ ಇಲ್ಲ, ಏನ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಬಟ್ ಇವಾಗ 1 ವರ್ಷ ಆದಮೇಲೆ 100,000 ರೀಚ್ ಆಗಿದ್ದಾರೆ. 100K ರೀಚ್ ಆಗೋದು ತುಂಬಾನೇ ದೊಡ್ಡ ಸಾಧನೆ ನನ್ನ ಪ್ರಕಾರ. ಯಾಕೆಂದರೆ ಅದಕ್ಕೆ ತುಂಬ ಡೆಡಿಕೇಶನ್ ಬೇಕು,
ಪ್ರತಿ ಸತಿ ಅಪ್ಲೋಡ್ ಮಾಡ್ತಾ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಕ್ವಾಲಿಟಿ ಇರಬೇಕು. ಅದನ್ನ ಮಾಡಿ ಇವಾಗ ಪ್ರತಾಪ್ ಅವ್ರು ತೋರಿಸಿದ್ದಾರೆ. ಎಲ್ಲರಿಗೂ ಅವರೊಂಥರ ರೋಲ್ ಮಾಡಲ್ಲ ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನೀವು ವಿಡಿಯೋಸ್ ಓಡ್ತಾ ಇಲ್ಲ ಅಥವಾ ನೀವು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಕಾನ್ಸ್ಟೆಂಟ್ ಎಫರ್ಟ್ ಇಂದ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗಬಹುದು ಅಂತ ಪ್ರತಾಪ್ ಅವ್ರು ತೋರಿಸಿದ್ದಾರೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ಒಳ್ಳೇದಾಗ್ಲಿ ನಿಮಗೆ. ಆಲ್ ದ ಬೆಸ್ಟ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗುಣ, ನನ್ನ ಚಾನಲ್ ಮಿಸ್ಟರ್ ಗುಣ ಅಂತ. ಸೊ ಇತ್ತೀಚೆಗೆ ರೀಸೆಂಟ್ ಆಗಿ ಟೆಕ್ ವ್ಯೂ ಚಾನಲ್ ಅನ್ನು ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಪರಿಚಯ ಯಾರಿಗೂ ಇಲ್ಲ ಅಂದ್ರೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪ್ರತಾಪ್ ಅವರು ಪಾಪಿ ಟೆಕ್ನೋ ಕನ್ನಡ 1 ಲಕ್ಷ ಸಬ್ಸ್ಕ್ರೈಬರ್ ಅನ್ನು ರೀಚ್ ಮಾಡಿ ಒಂದು ಮೈಲ್ ಸ್ಟೋನ್ ಅನ್ನು ರೀಚ್ ಮಾಡಿದ್ದಾರೆ. ಸೊ ಮೊದಲನೇ ಅವ್ರಿಗೆ ಕಾಂಗ್ರಾಚುಲೇಷನ್ಸ್ ಫಾರ್ 1 lakh ಸಬ್ಸ್ಕ್ರೈಬರ್ಸ್ ಫಾರ್ ಪಾಸಿಂಗ್ ಇನ್ ಕನ್ನಡ, ಒಂದು ಬೆಸ್ಟ್ ಟೆಕ್ ಚಾನಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಟೆಕ್ ಚಾನಲ್ಗಳಿದೆ. ಸೊ ಫೇಸ್ ಟು ಫೇಸ್, ಫ್ಯಾಕ್ಟ್ ಟು ಫ್ಯಾಕ್ಟ್ ಹೇಳ್ಕೊಂಬತ್ತಿರೋಂತ ಒಂದು ಪಾಪಿ ಟೆಕ್ನೋ ಚಾನಲ್ ಆದಷ್ಟು ಬೇಗ ಟಾಪ್ ಕನ್ನಡ ಯೂಟ್ಯೂಬರ್ಸ್ ಅವರು ಒಬ್ರು ಅಂತ ತೋರಿಸ್ಕೊಳ್ಳುವಂತ ಟ್ಯಾಲೆಂಟ್ ಅವರಲ್ಲೂ ಇದೆ. ಸೊ ಆದಷ್ಟು ಬೇಗ ಅವ್ರು ಬರ್ತಾರೆ, ಎಲ್ಲರಿಗೂ ನಾನು ಒಂದು ಟಾಪ್ ಕನ್ನಡ ಯೂಟ್ಯೂಬರ್ ಅಂತ ತೋರಿಸ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಸೊ ಅದೇ ರೀತಿ ಒಳ್ಳೆ ವಿಡಿಯೋಸ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಖಂಡಿತವಾಗಿ ತೆರೆ ಮುಂದೆ ಅವರೇ ಹೇಳ್ತಾ ಇರ್ತಾರೆ. ಸೊ ಅದಕ್ಕಾಗಿ ನನಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇ ರೀತಿ ಆದಷ್ಟು ಬೇಗ 300 500K ಸಬ್ಸ್ಕ್ರೈಬರ್ ರೀಚ್ ಆಗ್ಲಿ ಅಂತ ಮನಸ್ಪೂರ್ವವಾಗಿ ಆದರಿಸ್ತಾ ಇದ್ದೀನಿ. ಸೊ ಫಾರ್ ಒನ್ಸ್ ಅಗೇನ್ ಕಾಂಗ್ರಾಚುಲೇಷನ್ಸ್ ಫಾರ್ 1 lakh ಸಬ್ಸ್ಕ್ರೈಬರ್ಸ್ ಪ್ರತಾಪ್ ಕುಮಾರ್ ಅವರಿಗೆ. ಜೈ ಹಿಂದ್. ನೋಡಿದ್ರಲ್ಲ ಗಾಯ್ಸ್, ಒಬ್ರೊಬ್ರು ಒಂದೊಂದ್ ತರ ಹೇಳ್ತಾ ಇದಾರೆ. ಅವ್ರವ್ರು ಇಟ್ಟಿರೋ ಅಭಿಮಾನಕ್ಕೆ ಅವ್ರವ್ರು ಹೇಳ್ತಾ ಇದಾರೆ. ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಅವ್ರಿಗಂತೂ. ಯಾಕಂದ್ರೆ ಅವ್ರ ಅನಿಸಿಕೆನ ಅವರು ನನ್ಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಂಗಂತ ನಾನೇನು ಅವ್ರು ಹೊಗ್ಳು ಬಿಟ್ರು ಅಂತ ಮೇಲೆ ಹೋಗಲ್ಲ, ಹೊಗ್ಲಿಲ್ಲ ಅಂದ್ರೆ ಕೆಳಗೋಗಲ್ಲ. ಏನಕ್ಕೆ ಅಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಇದಾರೆ ಅಂತ ನಾನೇನು ಮೇಲ್ ಹೋಗಿಲ್ಲ, ಸಬ್ಸ್ಕ್ರೈಬರ್ ಕಮ್ಮಿ ಇದ್ರು ಅಂತ ನಾನು ಕೆಳಗೋಗಿಲ್ಲ. ಯಾಕಂದ್ರೆ ಒಬ್ಬ ಸಬ್ಸ್ಕ್ರೈಬರ್ ಇದ್ರು ಯೂಟ್ಯೂಬರ್, 2 ಸಬ್ಸ್ಕ್ರೈಬರ್ ಇದ್ರು ಯೂಟ್ಯೂಬರ್, 1 ಲಕ್ಷ ಸಬ್ಸ್ಕ್ರೈಬರ್ ಇದ್ರು ಯೂಟ್ಯೂಬರ್, ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ರು ಕೂಡ ಯೂಟ್ಯೂಬರ್. ಹಾಗಂತ ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅಂತ ಏನ್ ಕರೆಯಲ್ಲ. ಯೂಟ್ಯೂಬರ್ ಅದೊಂದು ತಿಳ್ಕೊಳ್ಳಿ. ಇವ್ನಿಗೆ ಲಕ್ಷ ಬಂತಪ್ಪ, ಇವ್ನಿಗೆ ಜಾಸ್ತಿ ಆಗೋಯ್ತು, ಅವೆಲ್ಲ ಇಲ್ಲ. ಎಲ್ಲ ನಾರ್ಮಲ್ ಅಷ್ಟೇನೆ. ಸಬ್ಸ್ಕ್ರೈಬರ್ ಜಾಸ್ತಿ ಇದಾರೆ ಅಷ್ಟೇನೆ. ಅಕಸ್ಮಾತ್ ನಿಮ್ಗೂ ಒಂದೇ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ನಾವು ಕೆಳಗಡೆ ಇದ್ದಾಗ ನಿಮ್ ತರನೇ ಥಿಂಕ್ ಮಾಡ್ತಾ ಇರ್ತೀವಿ, ನಮ್ಮ ಹತ್ರ ಕಮ್ಮಿ ಸಬ್ಸ್ಕ್ರೈಬರ್ ಇದಾರೆ, ಅವ್ರದ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇದಾರೆ ಅಂತ. ಆದ್ರೆ ನೀವು ಇಲ್ಲಿಗೆ ಬಂದಾಗ ನಿಮ್ಗೆ ಅನ್ಸುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಅದೇ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಕೆಲವು ಜನ ಬೇಜಾನ್ ನಂಬರ್ ಕೇಳ್ತಾರೆ. ಏನ್ ಕೊಡೋದ ಅಂದ್ರೆ ನಮ್ಗೆ ಅದ ಪರ್ಸನಲ್ ವರ್ಕ್ ಇರುತ್ತೆ, ಬೇಜಾನ್ ಕೆಲಸಗಳು ಇರುತ್ತೆ, ಅದಕ್ಕೋಸ್ಕರ ನಂಬರ್ಗಳು ಕೊಡಲ್ಲ. ಆದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಕೂಡ ಅಷ್ಟೇನೆ. ನಾನ್ ಚಿಕ್ಕವನಾಗಿದ್ದಾಗ ಹಂಗೆ ಅನ್ಕೊಂತಿದ್ದೆ. ನನ್ನ ಹತ್ರ 1,000 ಸಬ್ಸ್ಕ್ರೈಬರ್ ಇದ್ದಾಗ ಅವ್ರನ್ನೆಲ್ಲ ನಂಬರ್ ಕೇಳ್ತಿದ್ದಾಗ ನಂಬರ್ ಕೇಳಿದ್ರು ಕೊಡ್ತಾ ಇರಲಿಲ್ಲ. ಬುಡಾಪ ಅವ್ರಿಗೆಲ್ಲ ಗಾಂಚಲಿ ಜಾಸ್ತಿ ಅನ್ಕೊಂತ ಇದ್ದೆ. ಇವಾಗ ಗೊತ್ತಾಗ್ತಾ ಇದೆ ನಮ್ಮ ಪರ್ಸನಲ್ ಕೆಲಸಕ್ಕೆ ಎಷ್ಟು ಜನ ಹೇಗೆ ಡ್ಯಾಮೇಜ್ ಮಾಡ್ತಾರೆ ಅಂತ ಇವಾಗ ಗೊತ್ತಾಗ್ತಾ ಇದ್ದು ನನಗೂ. ಯಾಕಂದ್ರೆ ನಾನು ಒಬ್ರು ನಂಬರ್ ಕೊಟ್ಟಾಗೆಲ್ಲ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ. ಅದಕ್ಕೋಸ್ಕರ ಯಾರೇ ಯೂಟ್ಯೂಬರ್ ಯಾರಿಗೂ ನಂಬರ್ ಕೊಡಲ್ಲ. ಇಷ್ಟಲ್ಲೇ ನಾನು ನಂಬರ್ ಕೊಡ್ತೀನಿ, ಜೊತೆಗೆ ನಾನು ಯಾವ ತರ ವಿಡಿಯೋ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡ್ತೀನಿ, ಏನು ಹೆಂಗೆ ಯಾವ ಪ್ಲೇಸ್ ಪ್ರತಿಯೊಂದು ಫುಲ್ಲು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನನ್ಸುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಜೊತೆಗೆ ಇಷ್ಟು ಜನದ್ರು ವಿಡಿಯೋ ನೋಡಿದ್ರಲ್ಲ, ಅವ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಂತ ನಾನು ನಿಜವಾಗ್ಲೂ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ಇಲ್ದೇ ಇರೋ ಸಬ್ಸ್ಕ್ರೈಬರ್ಗೆ ನೀವು ನನಗೆ ಬಂದಿಲ್ಲ. ಎಲ್ರಿಗೂ ಲಕ್ಷ ಗಟ್ಟಲೆ ಇರೋ ಸಬ್ಸ್ಕ್ರೈಬರ್ಸ್ ನೀವು ನನಗೂ ಬಂದಿರೋದು. ಈ ವಿಡಿಯೋ ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.